ರಾಜಮನೆ ಅಂತೇಳಿ. ನನ್ನ ನೇಟಿವ್ ಬಂದು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ತಣಿಗೆರೆ ಅಂತ ಒಂದು ಗ್ರಾಮ. 2012 ನಾನು ಬೆಂಗಳೂರಿಗೆ ಬರ್ತೀನಿ, ಉದ್ಯೋಗ ಮಾಡಬೇಕು ಅಂತೇಳಿ, ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗ್ ಬಂದು ನಾನು ಜಿಗಣಿಲಿ ವಾಸವಾಗಿರ್ತೀನಿ ಒಂದು 5 ವರ್ಷ. ಅದಾದಮೇಲೆ ಟ್ರಾವೆಲ್ಸ್ ಎಲ್ಲ ಮಾಡ್ತೀನಿ. ಟ್ರಾವೆಲ್ಸ್ ಎಲ್ಲ ಬಿಸ್ನೆಸ್ ಹಂತವಾಗಿ ಬಿಸ್ನೆಸ್ ಚೇಂಜ್ ಮಾಡ್ಕೊತ ನಾಗರಬಾವಿಲಿ ಆಫೀಸ್ ಮಾಡಿಕೊಂಡು ರಿಯಲ್ ಎಸ್ಟೇಟು ಮತ್ತು ಇಂಡಸ್ಟ್ರಿಯಲಿಸ್ಟ್ ಜಾಗಗಳೆಲ್ಲ ತೊಗೊಂಡು ವೇರ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ನಾನು ಕಳೆದ ಒಂದು 2 ಇಯರ್ಸ್ ಬ್ಯಾಕು ಗಾಂಧಿನಗರ ಈ ಆಫೀಸಲ್ಲಿ ಆಫೀಸ್ ಮಾಡ್ತೀನಿ. ಮೂಲತಃ ಬಂದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ನನಗೊಂದು ಆಸೆ ಇರುತ್ತೆ, ಸ್ವಂತ ನನ್ನ ದುಡಿಮೇಲೆ ಏನಾದರೂ ಮಾಡಬೇಕು, ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು, ಹುಟ್ಟಿದಾಗ ಏನೋ ತಂದಿರಲ್ಲ ಸಾಯುವಾಗಲೂ ಏನೋ ತೊಗೊಂಡು ಹೋಗಲ್ಲ ಅನ್ನೋ ಉದ್ದೇಶದಿಂದ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕಳೆದ 12 ವರ್ಷಗಳಿಂದ ಹಿಡಿದು ಚನ್ನಗಿರಿ ತಾಲೂಕಲ್ಲಿ 100ರಿಂದ 150 ಸ್ಕೂಲ್ ಮಕ್ಕಳಿಗೆ ಎವ್ರಿ ಇಯರ್ ಸ್ಟಾರ್ಟಿಂಗ್ 5 ಲಕ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎವ್ರಿ ಇಯರ್ 15ರಿಂದ 20 ಲಕ್ಷ ರೂಪಾಯಿ ಫ್ರೀ ನೋಟ್ಬುಕ್ನ ಮತ್ತು ಪೆನ್ನು ಪೆನ್ಸಿಲ್ನ ಕೊಡ್ತಾ ಬಂದಿದ್ದೀನಿ. ಇದರಿಂದ ಯಾವ ಉದ್ದೇಶನೂ ಇರಲಿಲ್ಲ. ಆಮೇಲೆ ನಾನು ಯಾರ ಹತ್ರನೂ ಏನೂ ಡೊನೇಷನ್ ಕಲೆಕ್ಟ್ ಮಾಡಿಲ್ಲ. ಈ ಸೇವೆ ಇತ್ತೀಚೆಗೆ ಏನಾಗಿದೆ, ಈಗ ಒಂದು 2 ಇಯರ್ಸಿಂದ ಅದೊಂದು ಸ್ವಲ್ಪ ಪ್ರಚಾರ ಆಗಿದೆ. ಇದುವರೆಗೂ ನಾನು ಯಾವುದೂ ಪ್ರಚಾರ ಬಯಸಿರಲಿಲ್ಲ. ಈ ವರ್ಷವೂ ಅಷ್ಟೇ ನಮ್ಮ ಊರಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿಕೊಟ್ರು. ಈ ಸಲ ನಾನು ಬರ್ತ್ಡೇ ಆಚರಣೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಉದ್ದೇಶ ಇಲ್ಲ, ಯಾಕಂದರೆ ನಾವು ಹಳ್ಳಿ ಕಡೆಯಿಂದ ಬಂದರೆ ಜನ ನಮಗೆ ನಮ್ಮ ಬರ್ತ್ಡೇ ಇವೆಲ್ಲ ಇಷ್ಟ ಇರಲಿಲ್ಲ. ಈಗ ನಾನು ಮೊನ್ನೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ನಾನು ತಿರುಪತಿಗೆ ಹೋದಾಗ ನಮ್ಮ ಹುಡುಗರು ನಮ್ಮ ಬ್ರದರ್ಸ್ ಅವರೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ. ಬರೋ ವರ್ಷೊತ್ತಿಗೆ ನಿನ್ನೆನೂ ಸ್ವಲ್ಪ ಮೀಡಿಯಾಗಳಿದ್ದು ಅದೆಲ್ಲ ನೋಡಿ ನನಗೂ ಒಂದು ಸ್ವಲ್ಪ ಹೊಸ ಥರ ಅನ್ನಿಸ್ತು. ಹಾಗಾಗಿ ತಮ್ಮನ್ನೆಲ್ಲ ನೋಡಿ ಇನ್ನೂ ಹೊಸದನ್ನಾಗಿ ಆಗಿಬಿಟ್ಟಿದೆ ಸರ್ ನನಗೆ. ಸರ್, ಈಗ ಮುಂದೆ ಏನೇನು ಉದ್ದೇಶಗಳು ಇಟ್ಕೊಂಡಿದೆ ಸರ್? ಇವತ್ತು ಈಗಾಗಲೇ ಸಾಮಾಜಿಕ ಸೇವಕರಿಂದ ಜನನೇ ಮೆಚ್ಚಿ ನಿಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಇದು ಮುಂದೆ ಉದ್ದೇಶಗಳು ಅಂದರೆ ಏನಿಲ್ಲ ಸರ್. ಈಗ ಮೊದಲು ಮನುಷ್ಯ ಯಾರು ಆದಮೇಲೆ ಪ್ರತಿಯೊಂದು ಹಂತಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಇದ್ದೇ ಇರುತ್ತೆ. ಈಗ SLC ಮುಗಿದ್ಮೇಲೆ PUC ಮೇಲೆ ಡಿಗ್ರಿ ಈ ಥರ ನಮಗೇನಿರುತ್ತೆ, ಫಸ್ಟ್ ನಾನು ನನ್ನ ಮನೆ ಅಂತ ನಾವು ದುಡಿಬೇಕು, ಚೆನ್ನಾಗಿರ್ಬೇಕು, ಸೆಟ್ಲ್ ಆಗಬೇಕು ಅನ್ನೋದಿತ್ತು. ಸೆಟ್ಲ್ ಆಗಬೇಕು ಅಂದರೆ ಹೆಂಗೆ ಅಂದರೆ ಫಸ್ಟ್ ನಾವು ಸ್ವಂತ ನಿಯತ್ತಾಗಿ ದುಡಿದಿರಬೇಕು. ನಾವು ಯಾರಿಗೋ ನಮಗೆ ಬಿಗ್ ಬಾಸ್ ಇದ್ದಾರೆ, ಗಾಡ್ ಫಾದರ್ ಇದ್ದಾರೆ ಅಂದ್ಕೊಂಡು ನಾವು ಬೆಳೆದಂಗೆ ನಮ್ಮ ಮನೇಲಿ ನಾನಿಲ್ಲ ಅಂದರೂ ನಮ್ಮ ಮನೆತನ ಬೆಳೆದೋಗೋ ಥರ ಏನಾದ್ರು ಸೋರ್ಸ್ ಮಾಡಿಟ್ಟು ಆದಮೇಲೆ ಮುಂದಿನ ಕ್ಷೇತ್ರ. ನನಗೆ ಇವ್ರು ರಾಜಕೀಯ ಅನ್ನೋದು ಇಷ್ಟ ಇರಲಿಲ್ಲ. ಬಟ್ ಅದೇನಂದ್ರೆ ರಾಜಕೀಯಕ್ಕೆ ಹೋಗ್ತೀವಿ ಅಂದರೆ ಅಟ್ಲೀಸ್ಟ್ ನಮ್ಮ ಮನೆಗೆ ನಾನಿಲ್ಲ ಅಂದರೂ ಮನೆಗೆ ಏನಾದ್ರು ಸೋರ್ಸ್ ಮಾಡಿಟ್ಟು ಆಮೇಲೆ ಹೋಗ್ಬೇಕು, ನಾವು ಭದ್ರ ಮಾಡ್ಕೋಬೇಕು. ಆಮೇಲೆ ಸೇವೆ ಮಾಡೋಕ್ಕೋಸ್ಕರ ಹೋಗ್ಬೇಕಲ್ಲಿ. ನಮಗೆ ಇವಾಗ ರಾಜಕೀಯಕ್ಕೆ ದುಡ್ಡು ಖರ್ಚು ಮಾಡಿ ಹೋಗ್ತೀವಿ, ನಾಳೆ ಅದಷ್ಟೇ ಮಾಡಬೇಕು ಅಂತ ಹೋಗಬಾರ್ದು. ಅದಕ್ಕೋಸ್ಕರ ನಾವು ಇವತ್ತು ಇಂಡಸ್ಟ್ರಿಯಲ್ ಶೆಡ್ಗಳೆಲ್ಲ ವೇರ್ ಹೌಸ್ ಕಟ್ಕೊಂಡಿದ್ದೀನಿ. ಸ್ವಲ್ಪ ತಿಂಗಳ ಮನೆಗೆ ಒಂದು 5ರಿಂದ 10 ಲಕ್ಷ ಬರಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿಟ್ಟು ಇಷ್ಟು ವರ್ಷ ಕಷ್ಟಪಟ್ಟು ಇವಾಗ ಹಾಸ್ಪಿಟಲ್ ವೇರ್ ಹೌಸ್ ಎಲ್ಲ ಕಟ್ಟಿ ರೆಂಟ್ ಬರೋ ಥರ ಮಾಡಿಟ್ಟಿದ್ವಿ. ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಹೋದ್ರೂ ಸಹ ಜನಸೇವೆ ಮಾಡೋಕೆ ಹೋಗಬೇಕು ಅಂತಿದೆ, ಬಿಟ್ಟರೆ ನಾವು ಅಲ್ಲಿಂದ ಏನೋ ದುಡಿಬೇಕು ಅಂತ ಹೋಗೋ ಉದ್ದೇಶ ಇಲ್ಲ ಸರ್. ತಾವು ಮಲೆನಾಡು ಪ್ರದೇಶದಿಂದ ಬಂದಿರ್ತಂತ ಚನ್ನಗಿರಿ ಅಡಿಕೆ ಬೆಳತಕ್ಕಂಥ ಪ್ರದೇಶದಿಂದ ತಾವು ಬಂದಂಥದ್ದು, ಅಲ್ಲಿಯ ಜನ ಭಾಳ ಸೂಕ್ಷ್ಮ. ತಮ್ಮ ಸಾಮಾಜಿಕ ಸೇವೆ ಕಾರ್ಯ ಕಂಡು ಇವತ್ತಿಗೂ ಕೂಡ ತಮ್ಮನ್ನು ಇಷ್ಟಪಡುವಂಥ ಜನರು ಇದ್ದಾರೆ ಸರ್. ಸೊ ತುಂಬ ಇದ್ದಾರೆ. ನಾವು ಯಾವತ್ತೂ ಏನನ್ನೂ ಬಯಸಿ, ಈಗ ಯಾರಾದರೂ ಒಬ್ಬ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡ್ತಾನೆ ಅಥವಾ ಇನ್ನೊಂದು ಮಾಡ್ತಾರೆ ಅಥವಾ ಜಾತಿ ನೋಡ್ಕೊಡ್ತಾರೆ ನನಗಿದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡೋಂಗಿದ್ದಿದ್ರೆ ನಾನು 1 ವರ್ಷ 2 ವರ್ಷ ಕೊಡ್ಬೋದಿತ್ತು. 12 ವರ್ಷಗಟ್ಟಲೆ ಯಾರು ಕೊಡಲ್ಲ. ನನಗೆ ಇವತ್ತು 40 ವರ್ಷ ಅಂದರೆ ನಾನು 26-27 ವರ್ಷ ಲಾಕ್ಡೌನ್ ಟೈಮಲ್ಲಿ 2 ವರ್ಷ ಕೊಟ್ಟಿಲ್ಲ, ಬಿಟ್ಟರೆ 12 ವರ್ಷದಿಂದ ಕೊಡ್ತಾ ಇದ್ದೀನಿ, ನಿಸ್ವಾರ್ಥವಾಗಿ ಕೊಡ್ತಾ ಇದ್ದೀನಿ. ಏನು ಉದ್ದೇಶ ಇಟ್ಕೊಂಡು, ಯಾಕಂದರೆ ಅಲ್ಲಿ ಮಕ್ಕಳು ಓಟ್ ಹಾಕ್ತಾರೋ, ಓಟಿಗೋಸ್ಕರ ಕೊಡೋರಿದ್ದಾರೆ ಇವ್ನು ರಾಜಕೀಯ. ಆಮೇಲೆ ಬೆಂಗಳೂರಲ್ಲಿ ಹೋಗಿ ಸೋಷಿಯಲ್ ವರ್ಕ್ ಮಾಡಿದ ತಕ್ಷಣ ಬೆಂಗಳೂರಿಂದ ಹೋಗಿ ಊರಿಗೆ ಏನೋ ಕೊಡ್ತಾವೆ ಅಂದರೆ ಬೆಂಗಳೂರಾಗ ಲೂಟಿ ಹೊಡ್ಕೊಂಬಂದು ಕೊಡ್ತಾವನೆ, ಟ್ಯಾಕ್ಸ್ ಕಟ್ಟಕ್ಕಾಗದೆ ಕೊಡ್ತಾ ಇಲ್ಲ. ಇವೆಲ್ಲ ಮಾತುಗಳು ನಾವು ಮೊದಲು ಕೇಳಿದ್ದೀವಿ, ದೊಡ್ಡವ್ರ ಬಾಯಲ್ಲಿ ಕೇಳಿದ್ವಿ, ಚಿಕ್ಕ ಮಕ್ಕಳು ಬಾಯಲ್ಲಿ ಕೇಳಿಲ್ಲ. ಚಿಕ್ಕ ಮಕ್ಕಳನ್ನೇ ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ ಅವರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ, ಯಾಕಂದರೆ ಕೊಟ್ಟದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ. ದೊಡ್ಡವರಾದರೆ ಏನೋ ಲೂಟಿ ಹೊಡ್ಕೊಂಬಂದು ತಂದು ಕೊಟ್ಟ, ರಾಜಕೀಯಕ್ಕೆ ಬರೋಕ್ಕೋಸ್ಕರ ಕೊಟ್ಟ, ಇವೆಲ್ಲ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ನಾಳೆ ಚಿಕ್ಕ ಮಕ್ಕಳು ನಾವು ಈಗ ಕೊಟ್ಟರೆ ದೊಡ್ಡವರಾದ್ಮೇಲೆ ಅವರು ಕೊಡಲಿ ಅನ್ನೋ ಒಂದು ಉದ್ದೇಶ, ಅವರಲ್ಲಿ ಬೆಳೀಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಇದರಿಂದ ಯಾವುದೇ ಸ್ವಾರ್ಥ ಇಲ್ಲ. ಹಾಗಾಗಿ ನಾವು ಅಲ್ಲಿ ಚನ್ನಗಿರಿ ತಾಲೂಕಿಗೆ ಫಸ್ಟ್ ನಾನು ಹುಟ್ಟಿರೋ ಮನೆ ಚೆನ್ನಾಗಿ ಇಟ್ಕೋಬೇಕು, ಆಮೇಲೆ ನಮ್ಮೂರು, ಆಮೇಲೆ ನಮ್ಮ ತಾಲೂಕು ಅಂತಾರಲ್ಲ ಅದೇ ಥರ ಫಸ್ಟ್ ನಾವು ನಮ್ಮ ತಾಲೂಕನ್ನ ನಮ್ಮೂರು ಸೆಲೆಕ್ಟ್ ಮಾಡಿಕೊಟ್ಟೆ, ಆಮೇಲೆ ಹೋಬಳಿ, ಆಮೇಲೆ ಈಗ ತಾಲೂಕೆಲ್ಲ ಕೊಡ್ತಾ ಇದ್ದೀವಿ. ಸಾಧ್ಯವಾದರೆ ನಮ್ಮ ದುಡಿಮೆ ನಮ್ಮ ಎಲ್ಲ ತಾಲೂಕು ಚನ್ನಗಿರಿ ತಾಲೂಕು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಕವರ್ ಮಾಡ್ತೀವಿ ಸರ್, ಎಲ್ಲ ಕವರ್ ಮಾಡಿ ಕೊಡ್ತೀವಿ. ನಾನು ಮೊದಲೆಲ್ಲ ಹೋಗಿ ನಾನು ಕೊಡ್ತಾ ಇದ್ದೆ, ಇತ್ತೀಚೆಗೆ ನಾನು ಹೋಗಕ್ಕೆ ಆಗದೆ ಇರೋದ್ರಿಂದ 1 ದಿವಸ 2 ದಿವಸ ನಾನು ಕೊಟ್ಟು ಬರ್ತೀನಿ ಮೇನ್ ಸ್ಕೂಲ್ಗಳಿಗೆ. ಇನ್ನು ಬಾಕಿ ನಮ್ಮ ಹುಡುಗರು ಎಲ್ಲ ಹೋಗಿ ಕೊಡ್ತಾರೆ ಸರ್. ಸರ್, ಈಗ ರಾಜಮನೆ ಫೌಂಡೇಶನ್ ಅಂದರೆ ರಾಜಮನೆ ಅಂತ ಒಂದು ಹೆಸರು ಇಡಕ್ಕೆ ಏನು ಕಾರಣ? ಆ ರಾಜಮನೆ ಅನ್ನೋ ಹೆಸರು ಇದಕ್ಕೆ ಏನು ಕಾರಣ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ನಾವು ಇಲ್ಲಿ ಇಷ್ಟು ಜನ ಮೀಡಿಯಾದವ್ರು ಇದ್ದೀವಿ. ನಮ್ಮ ತಂದೆ ಹೆಸರು, ನಮ್ಮ ತಂದೆ ಅಪ್ಪನ ಹೆಸರು, ಮ್ಯಾಕ್ಸಿಮಮ್ ಅವ್ರ ಅಪ್ಪನ ಹೆಸರು ನಮಗೆ ಗೊತ್ತಿರ್ಬೋದು. ಅದಕ್ಕಿಂತ ನಮ್ಮ ತಾತನ ಅಪ್ಪನ ಹೆಸರು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು 400-500 ವರ್ಷದ ಹಳೆ ಇತಿಹಾಸಕಾರಗಳ ಹೆಸರು ಕೇಳ್ತೀವಿ ನಾವು, ಅಂಬೇಡ್ಕರ್, ಸ್ವಾಮಿ ಇಂಥವ್ರು ಕೇಳಿ. ಯಾಕಂದರೆ ಇವರೆಲ್ಲ ನಮ್ಮ ತಾತನಿಂದ ಹಿಡಿದು ಎಲ್ಲರೂ ಸ್ವಾರ್ಥಕ್ಕೋಸ್ಕರ ನಾವು ಹೆಂಡತಿ ಮಕ್ಕಳು ಅಂದ್ಕೊಂಡು ಬದುಕಿರೋರು, ಅವರೆಲ್ಲ ಸಮಾಜಕ್ಕೋಸ್ಕರ ಬದುಕಿದ್ರು. ಅದಕ್ಕೆ ಒಂದು ಹೆಸರು ಉಳಿಯೋಂಥ ಕೆಲಸ ನಮ್ಮದು. ಒಂದು ಹೆಸರು, ನಾನು ನಾಳೆ ಹೋದ್ರೂ ಸಹ ನನ್ನ ಹೆಸರು ಉಳಿಬೇಕು ಅಂದರೆ ಒಂದು ಹೆಸರು ಇಡಬೇಕು, ಒಳ್ಳೆ ಹೆಸರು ಬೇಕು. ಅದಕ್ಕೆ ರಾಜಮನೆ ಅಂದರೆ ರಾಜರು, ಅವತ್ತಿನ ಕಾಲದ ರಾಜರೆಲ್ಲ
ದಾನ ಧರ್ಮ ಮಾಡಿನೇ ಫೇಮಸ್. ಹಂಗಾಗಿ ಅದೊಂದು ಹೆಸರಿಟ್ಟರೆ ನಾನು ಹೋದ್ರೂ ಸಹ ನನ್ನ ಹೆಸರು ಕಂಟಿನ್ಯೂ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜಮನೆ ಅಂತ ಇಟ್ಟಿದ್ದೀನಿ. ಯಾಕಂದ್ರೆ ಈಗ ಬಾಗ್ಮನೆ ಅಂತೇಳಿ ದೊಡ್ಡ ಫೇಮಸ್ ಹೌದು. ಅಂತ ಒಂದು ಗ್ರೂಪ್ ಯಾವ ಈ ತರ ಆ ಥರ ನಾವು ದೊಡ್ಡವ್ರು ಕಂಪೇರ್ ಮಾಡಲ್ಲ ಸರ್. ನನ್ನ ಕೆಲಸಗಳ ಮೇಲೆ ನನ್ನ ಹೆಸರು ಬೆಳಿಬೇಕು. ಸಣ್ಣದು ದೊಡ್ಡಕ್ಕಾಗುತ್ತೆ. ಸರ್, ಈಗ ರಾಜಮನೆ ಗ್ರೂಪ್ ಅಂತ ಒಂದು ಹೆಸರು ಇಟ್ಟಿದ್ದೀವಿ. ನಿಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಗೌರ್ಮೆಂಟ್ ಶಾಲೆಗೆ ಕೊಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಏನು ಕೂಡ ಸೌಕರ್ಯ ಇಲ್ಲ, ತುಂಬ ಕಷ್ಟ ಇದೆ. ಅಂತಹ ಜಾಗಕ್ಕೆ ಏನಾದ್ರು ನೀವು ಹೆಲ್ಪ್ ಮಾಡೋ ಪ್ಲಾನಿಂಗ್ ಏನಾಗಿದೆ? ಮೊದಲನೇದಾಗಿ ಚನ್ನಗಿರಿ ತಾಲೂಕು ಗೌರ್ಮೆಂಟ್ ಸ್ಕೂಲಿಗೆ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನನ್ನ ಫ್ರೆಂಡ್ ಸರ್ಕಲ್, ನನ್ನ ಗಮನಕ್ಕೆ ಬರೋಂಥ ಸ್ಕೂಲ್ಗಳು ಯಾರು ಬರ್ತವೆ. ಫಾರ್ ಎಕ್ಸಾಂಪಲ್ ನೀವು ಬಂದಿದ್ದೀರಾ, ನನ್ನ ಕೈಲಿ ಪಾಸಿಬಿಲಿಟಿ ಇತ್ತು ಅಂದರೆ ನಿಮ್ಮೂರು ಸ್ಕೂಲ್ ಅದೇ ಭಾಳ ಬಡ್ತಾ ಇದ್ದಿದ್ದು ಅಲ್ಲಿಗೆ ನಾನು ನೋಟ್ಬುಕ್ ಕಳಿಸಿದ್ದೀನಿ, ಕೊಟ್ಟಿದ್ದೀನಿ. ಮತ್ತು ನೋಟ್ಬುಕ್ ಜೊತೆಗೆ ಕೆಲವೊಬ್ರು ಬೇರೆ ಬೇರೆ ಅವಶ್ಯಕತೆ ಇದ್ದಾಗೆಲ್ಲ ಕೆಲವೊಬ್ರು ಸ್ಕೂಲ್ ಫೀಸು, ಟ್ಯೂಷನ್ ಫೀಸು, ಸ್ಪೋರ್ಟ್ಸ್ ಮೆಟೀರಿಯಲ್ ಈ ಥರ ಕೇಳ್ತಾರೆ. ಅವು ನನ್ನ ಗಮನಕ್ಕೆ ಬಂದಷ್ಟು, ನನ್ನ ಕೈಲಾದಷ್ಟು ನಾನು ಮಾಡ್ಕೊತ ಬಂದಿದ್ದೀನಿ. ಬರೀ